ಮಹಾದೇವಿ ನಮಃ. ಇಲ್ಲಿ ನಾನು ಜಲದೀಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಜಲದೀಪಕ್ಕೆ ಈ ಥರ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ನೀವು ಜಲದೀಪಕ್ಕೆ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ತೀನಿ, ಆಮೇಲೆ ಸ್ವಲ್ಪ ಕುಂಕುಮ ಹಾಕ್ತೀನಿ. ನೀವು ಅಕ್ಷತೆ ಕಲಸಿಕ್ಕೊಂಡು ರೆಡಿ ಮಾಡಿಕೊಂಡು ಅಕ್ಷತೆನೂ ಸ್ವಲ್ಪ ಹಾಕಿ, ಒಳ್ಳೆಯದು. ಅಕ್ಷತೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೂವು ಹಾಕ್ಕೊಳ್ಳಿ. ಹೂವು ಹಾಕಿ ಆಮೇಲೆ ನೀವು ಜಲದೀಪಕ್ಕೆ ರೆಡಿ ಮಾಡ್ಕೊಂಡು ಇಕ್ಕೊಂಡಿರಿ. ಆಮೇಲೆ ಆ ನೀರಲ್ಲಿ ನಾವು ದೀಪ ಆರಾಧನೆ ಮಾಡಬೇಕು. ಅದಕ್ಕೆ ನಾನು ಈ ಥರ ಹೂವು, ಅರಿಶಿನ, ಕುಂಕುಮ ಎಲ್ಲ ಹಾಕ್ಬಿಟ್ಟು ಇವಾಗ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹೂವನ್ನು ಸೇರಿಸಿ ಆಮೇಲೆ ಅದ್ರ ಮೇಲೆ ನಾನು ದೀಪಾರಾಧನೆ ಮಾಡೋದಕ್ಕೆ ರೆಡಿ ಮಾಡ್ತೀನಿ. ಇವಾಗ ನೋಡಿ, ಈ ದೀಪಾರಾಧನೆ ತುಂಬ ಒಳ್ಳೆಯದು. ಇವತ್ತು ಪೌರ್ಣಮಿ ಅಲ್ವಾ, ನೀವು ಪೌರ್ಣಮಿ ದಿವಸನೂ ಮನೇಲಿ ದೇವ್ರ ಮುಂದೆ, ತುಳಸಿ ಮುಂದೆ ಈ ಥರ ದೀಪ ಹಚ್ಕೊಳ್ಳಿ, ತುಂಬ ಒಳ್ಳೆಯದು. ನೋಡಿ, ಈ ಥರ ನಾನು ದೀಪಾರಾಧನೆಗೆ ರೆಡಿ ಮಾಡಿದ್ದೀನಿ. ನೀರು ತಾಕಬೇಕು ದೀಪಕ್ಕೆ. ನೀವು ಇನ್ನು ಹಿತ್ತಾಳಿ ಪ್ಲೇಟ್ ಆಗಲಿ, ತಾಮ್ರದ ಪ್ಲೇಟ್ ಆಗಲಿ, ಅದರಲ್ಲಿ ದೀಪಾರಾಧನೆ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ನಾನು ನಿಮಗೋಸ್ಕರ ಈ ಥರ ತೋರಿಸ್ತಾ ಇದ್ದೀನಿ ಜಲದೀಪಕ್ಕೆ. ಇದು ಸ್ವಲ್ಪ ನೀರಿಗೆ ಮುಟ್ಟಿಸ್ಬಿಟ್ಟು ನೀವು ದೀಪಾರಾಧನೆ ಮಾಡಿರಿ, ಆವಾಗ ಜಲದೀಪದ ಥರ ದೀಪಾರಾಧನೆ ಮಾಡ್ಕೊಂಡಂಗಾಗುತ್ತೆ. ಆಮೇಲೆ ದೀಪನ ನೀವು ದೇವ್ರ ಮುಂದೆ, ತುಳಸಿ ಮುಂದೆ ಇಕ್ಕಿ ನಮಸ್ಕಾರ ಹಾಕ್ಕೊಳ್ಳಿ. ಧೂಪ ತೋರಿಸಿ ಅವರು ಮತ್ತು ಮಂಗಳಾರತಿ ಕೊಟ್ಬಿಡಿ ದೀಪಕ್ಕೆ. ಆಮೇಲೆ ನೀವು ಗಂಗಾ ದೀಪ ಬೇಕಂದ್ರೂ ಮಾಡ್ಬೋದು. ಈ ಥರನೇ ನೀರಲ್ಲಿ ನೀವು ಹೂವು, ಅರಿಶಿನ, ಕುಂಕುಮ ಎಲ್ಲ ಹಾಕ್ಬಿಟ್ಟು ಗಂಗಾ ದೀಪಕ್ಕೂ ರೆಡಿ ಮಾಡ್ಕೊಬೋದು. ನಿಮ್ಮ ಮನೆಗೆ 2 ಥರ ದೀಪ ಹಚ್ಚೋದಕ್ಕೂ ನಾನು ಇಲ್ಲಿ ತೋರಿಸಿದ್ದೀನಿ. ಹಚ್ಚಿ ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಇವಾಗ ನೋಡಿ, ಈ ದೀಪ ಆಯ್ತಲ್ವಾ. ಇವಾಗ ನಮಗೆ ಇದರಲ್ಲೇ ಬೆಳ್ಳಿ ದೀಪ ಒಂದು ಇಕ್ಬಿಟ್ಟು ಗಂಗಾ ದೀಪ ಯಾವ ಥರ ಇಕ್ಕೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಗಂಗಾ ದೀಪಕ್ಕೆ ನಾನು ಇದೇ ಬಟ್ಲಲ್ಲೇ ನಿಮಗೆ ಬೆಳ್ಳಿ ದೀಪ ಒಂದು ಅದರಲ್ಲಿ ಇಕ್ಬಿಟ್ಟು ದೀಪಾರಾಧನೆ ಮಾಡಿರೋದು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ದೀಪಾರಾಧನೆ ಮಾಡ್ಕೊಳ್ಳಿ.